ಎಲ್ರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ನಾವು ರಗಳೆಯ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ರಗಳೆ ಇದು ವ್ಯಾಕರಣದಲ್ಲಿ ಬರುತ್ತದೆ, ಛಂದಸ್ಸಿನಲ್ಲಿ ಬರ್ತದೆ. ನಮಗೆ ಗೊತ್ತು, ರಗಳೆಯ ಕವಿ ಹರಿಹರ ರಗಳೆಯ ಮೂಲಕ ತನ್ನ ಕಾವ್ಯವನ್ನು ಬರೆದಿದ್ದಾನೆ ಅನ್ನುವಂಥದ್ದು ನಮಗೆಲ್ಲರಿಗೂ ತಿಳಿದಿರುವಂಥ ವಿಷಯ. ಈ ರಗಳೆ ಅನ್ನುವಂಥದ್ದು ಬಹುಪಾದಗಳುಳ್ಳಂಥ ಪದ್ಯವಾಗಿದೆ. ಇದರ ಎಲ್ಲ ಪಾದಗಳು ಮಾತ್ರಾ ಸಂಖ್ಯೆಯಲ್ಲಿ ಏನಾಗಿರುತ್ತದೆ ಅಂದರೆ ಸಮವಾಗಿರುತ್ತದೆ. ಅಂದರೆ ಒಂದೇ ರೀತಿಯ ಛಂದಸ್ಸಿನ ಸಾಲುಗಳನ್ನು, ಅಂದರೆ ಒಂದೇ ರೀತಿಯಾದಂಥ ಛಂದಸ್ಸಿನ ಸಾಲುಗಳನ್ನು ಹೊಂದಿರುವಂಥ ಒಂದು ಪದ್ಯ ಆಗಿದೆ. ಪದ್ಯದ ಉದ್ದಕ್ಕೂ ಕೂಡ ಒಂದೇ ರೀತಿಯಾಗಿ ಇದ್ದರೆ ಅದನ್ನು ನಾವು ರಗಳೆ ಅಂತೇಳಿ ಕರಿತೀವಿ. ಮತ್ತೊಮ್ಮೆ ರಗಳೆ ಅಂದರೆ ಏನು ಅಂತ ಹೇಳ್ತೀನಿ. ಒಂದೇ ರೀತಿಯ ಛಂದಸ್ಸಿನ ಸಾಲುಗಳನ್ನು ಹೊಂದಿರುವ ಪದ್ಯ. ಪದ್ಯದ ಉದ್ದಕ್ಕೂ ಒಂದೇ ರೀತಿಯ ಇರುತ್ತೆ, ಅದನ್ನು ನಾವು ರಗಳೆ ಅಂತ ಕರಿತೀವಿ. ಈ ರಗಳೆಯಲ್ಲಿ ಎರಡೆರಡು ಪಾದಗಳಿಗೆ ಪ್ರಾಸಾಕ್ಷರ ಇರುತ್ತೆ. ಸಾಮಾನ್ಯವಾಗಿ ಅಂತ್ಯಪ್ರಾಸ ಇರ್ತದೆ. ಕೆಲವೊಂದು ಕಡೆ ಆದಿಪ್ರಾಸವೂ ಕೂಡ ಇರ್ತದೆ. ರಗಳೆಗಳಲ್ಲಿ 3 ವಿಧ: ಉತ್ಸಾಹ ರಗಳೆ, ಮಂದಾನಿಲ ರಗಳೆ, ಲಲಿತ ರಗಳೆ ಅಂತೇಳಿ ಬರ್ತದೆ. ಈ ಉತ್ಸಾಹ ರಗಳೆ ಅದರ ಲಕ್ಷಣ ಏನು, ಹೇಗಿರುತ್ತೆ? ಯಾವುದಾದ್ರೂ ಒಂದೆರಡು ಸಾಲುಗಳನ್ನು ಕೊಟ್ಟರು, ಉತ್ಸಾಹ ರಗಳೆ ಅದು ಉತ್ಸಾಹ ರಗಳೆನೋ ಮಂದಾಲಿನೋ ಲಲಿತ ರಗಳೆ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂದರೆ, ಉತ್ಸಾಹ ರಗಳೆ ಅಂದರೆ 3 ಮಾತ್ರೆಯ 4 ಗಣ ಇರುತ್ತೆ ಒಂದು ವಿಧದಲ್ಲಿ. 3 ಮಾತ್ರೆಯ 4 ಗಣ ಇರ್ತದೆ ಪ್ರತಿ ಒಂದು ಸಾಲಿನಲ್ಲೂ. ಇನ್ನೊಂದು ವಿಧದಲ್ಲಿ 3 ಮಾತ್ರೆಯ 3 ಗಣ ಜೊತೆಗೆ ಒಂದು ಗುರು ಇರ್ತದೆ. ಇದು ಉತ್ಸಾಹ ರಗಳೆಯ ವಿಧ ಆಗಿದೆ. 1ನೇ ವಿಧ ಉತ್ಸಾಹ ರಗಳೆಯಲ್ಲಿ 3 ಮಾತ್ರೆಯ 4 ಗಣ ಇರ್ತದೆ. ಇನ್ನೊಂದು ವಿಧದಲ್ಲಿ 3 ಮಾತ್ರೆಯ 3 ಗಣ ಜೊತೆಗೆ ಒಂದು ಗುರು ಇರುತ್ತೆ. ಅದು ಹೇಗಿರುತ್ತೆ ಅನ್ನುವಂಥದ್ದನ್ನು ಪದ್ಯಕ್ಕೆ ನಾವು ಲಘು ಗುರುವನ್ನು ಹಾಕಿ ಗಣ ವಿಭಾಗ ಮಾಡಿದಾಗ ಅದು ಲಲಿತ ರಗಳೆ ಉತ್ಸಾಹ ರಗಳೆ ಏನು ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ. ನೋಡೋಣ. ನೆನೆದು ತೊನೆದು ಒಲಿದು ನಲಿದು ಕಲೆದು ಮೀರಿ ಮಲೆತು ನೋಡಿ ಅಂತ ಹೇಳಿ ಪದ್ಯ ಇದೆ. ಏನಂತ? ನೆನೆದು ತೊನೆದು ಒಲಿದು ನಲಿದು ಕಲೆದು ಮೀರಿ ಮಲೆತು ನೋಡಿ ಅಂತ ಹೇಳಿ ಪದ್ಯ ಇದೆ. ಇದಕ್ಕೆ ಲಘು ಗುರುವನ್ನು ಹಾಕಿದಾಗ ನೇ ಅಂದಾಗ ರಸ್ವ ಸ್ವರ ಸಹಿತ ವ್ಯಂಜನ ನೇ ಆಗ್ತದೆ. ಇದು ರಸ್ವ ಸ್ವರ ಸಹಿತ ವ್ಯಂಜನ. ದು ಅನ್ನುವಂಥದ್ದು ರಸ್ವ ಸ್ವರ ಸಹಿತ ವ್ಯಂಜನ. ಸೊ 3 ಮಾತ್ರೆ ಆಯಿತು, 1 ಗಣ ಆಯಿತು. ತೊನೆದು ಅಂದಾಗ ಓ ತೋ ಅಂದಾಗ ಓ ಇದೆ, ಅದು ಕೂಡ ಲಘು ಆಗ್ತದೆ. ನೇ ಲಘು ಆಗ್ತದೆ, ದು ಲಘು ಆಗ್ತದೆ. ಒಲಿದು ಅನ್ನೋದಾಗ ಓ ಅನ್ನೋಂಥದ್ದು ರಸ್ವಸ್ವರ, ಅಲ್ಲಿ ಈ ಇದೆ, ಅದು ಕೂಡ ರಸ್ವಸ್ವರ ಆಗ್ತದೆ. ದೂನು ಕೂಡ ಊ ಇದೆ, ಸೊ ಲಘು ಆಗ್ತದೆ. ನಲಿದು ಅಂದಾಗ ಲಘು, ಲೀಲು ಕೂಡ ಲಘು, ದೂನು ಕೂಡ ಲಘು. ಇಲ್ಲಿ ನೋಡಿ 3 ಮಾತ್ರೆಯ 4 ಗಣ ಬಂತು. ಇಲ್ಲಿ ನೋಡೋಣ. ಕಲೆ ಕ ಲಘು, ಲೇ ಲಘು, ದು ಲಘು 3. ಮೀ ಅಂದಾಗ ಈ ಅಂತ ಇದೆ, ದೀರ್ಘ ಸ್ವರ ಇರೋದ್ರಿಂದ ಗುರು ಆಗ್ತದೆ. ರಿ ಅನ್ನುವಂಥದ್ದು ಲಘು ಆಗ್ತದೆ. 3 ಮಾತ್ರೆ ಆಯಿತು, 1 ಗಣ ವಿಭಾಗ ಮಾಡೋಣ. ಮಲೆತು ಮಾ ಅಂದಾಗ ಲಘು, ಲೇ ಲಘು, ತು ಲಘು, ಸೊ 3 ಮಾತ್ರೆ ಆಯಿತು, 1 ಗಣ ಆಯಿತು. ನೋ ಅಂದಾಗ ಓ ದೀರ್ಘ ಸ್ವರ ಇದೆ, ಸೊ ಗುರು ಆಗ್ತದೆ, ಡಿ ಲಘು ಆಗ್ತದೆ. ಅಂದರೆ ಇದು ಉತ್ಸಾಹ ರಗಳೆಯ ಒಂದು ವಿಧ ಆಯಿತು. ಈಗ ಉತ್ಸಾಹ ರಗಳೆಯಲ್ಲಿ ಇನ್ನೊಂದು ವಿಧ ಏನು ಹೇಳಿದೆ,
ಮೂರು ಮಾತ್ರೆಯ ಮೂರು ಗಣ ಜೊತೆಗೆ ಒಂದು ಗುರು ಇದೆ ಅಂತ. ಅದಕ್ಕೊಂದು ಪದ್ಯ ಇದೆ. ಮಾವಿನೆಡೆಯೊಳ ಆಳು ತುಂಬಾಡು ನೈದು ಕೇಳು ತಮ್ಮ ಅಂತ ಹೇಳಿ ಪದ್ಯ ಇದೆ. ಇಲ್ಲಿ ನೋಡಿ, ಮಾ ಅಂದಾಗ ಇಲ್ಲಿ ದೀರ್ಘ ಸ್ವರ ಇದೆ, ಗುರು ಆಗ್ತದೆ, ವಿ ಲಘು ಆಗ್ತದೆ, ಮೂರು ಮಾತ್ರೆ ಆಗ್ತದೆ. ನೆಡೆಯೊಳಾಡು ನೇ ಲಘು, ಡೇ ಲಘು, ಯೋ ಯೋ ಅಂದಾಗ ಓ ಇದೆ, ಸೊ ಲಘು. ಲಾ ಲಾ ಅಂದಾಗ ದೀರ್ಘ ಸ್ವರ ಇದೆ, ಗುರು ಆಗ್ತದೆ. ಡು ಲಘು ಆಗ್ತದೆ, ರಸಸ್ವರ. ತುಮ್ ಅನುಸ್ವಾರ ಇದೆ, ಸೊ ಗುರು ಆಗ್ತದೆ. ಇದೇನೋ ಮೂರು ಮಾತ್ರೆಯ ಮೂರು ಗಣ ಜೊತೆಗೆ ಒಂದು ಗುರು ಇರುತ್ತದೆ. ಇದು ಉತ್ಸಾಹರಗಳೆಯ ಮತ್ತೊಂದು ವಿಧ. ಇನ್ನೊಂದು ನೋಡೋಣ. ಪ ಪ ಅಂದಾಗ ದೀರ್ಘ ಸ್ವರ, ಗುರು ಆಗ್ತದೆ. ಡ ಲಘು ಆಗ್ತದೆ, ಮೂರು ಮಾತ್ರೆ. ಇಲ್ಲಿ ಒತ್ತಕ್ಷರದ ಹಿಂದಿನ ಅಕ್ಷರ ಲಘುವಾಗಿದ್ದರೆ ಗುರು ಆಗ್ತದೆ, ಸೊ ಗುರು ಆಗ್ತದೆ. ಎ ಅಲ್ಲಿ ಲಘು ಆಗ್ತದೆ. ಕೆ ಗುರು ಆಗ್ತದೆ. ಲು ಉ ಅಂದರೆ ಲಘು ಆಗ್ತದೆ. ತಮ್ ಅನುಸ್ವಾರ ಇದೆ, ಸೊ ಗುರು ಆಗ್ತದೆ. ಇದು ಉತ್ಸಾಹರಗಳೆಯ ಒಂದು ರಚನೆ ಹೇಗೆ ಆಗ್ತದೆ, ಉತ್ಸಾಹರಗಳೆಯ ಲಕ್ಷಣ ಏನು ಅನ್ನೋಂಥದ್ದು ಗೊತ್ತಾಗ್ತದೆ. ಉತ್ಸಾಹರಗಳೆಯಲ್ಲಿ ಮೂರು ಮಾತ್ರೆಯ ನಾಲ್ಕು ಗಣವಿರುವಂಥ ಒಂದು ಪದ್ಯ ಇರ್ತದೆ, ಇಲ್ಲಾಂದರೆ ಮೂರು ಮಾತ್ರೆಯ ಮೂರು ಗಣವಿರುವ ಮತ್ತೆ ಒಂದು ಗುರು ಇರುವಂಥ ಒಂದು ಪದ್ಯ ಇರ್ತದೆ. ಇದು ಉತ್ಸಾಹರಗಳೆಯ ಲಕ್ಷಣ ಆಯಿತು. ಇನ್ನು ನಾವು ಮಂದಾಲೀನ ರಗಳೆಯನ್ನು ನಾವು ನೋಡ್ತಾ ಹೋಗೋಣ. ಏನು ಮಂದಾಲೀನ ರಗಳೆ ಅಂದರೆ ಇದರಲ್ಲೂ ಕೂಡ ಎರಡು ಬಗೆ ಇದೆ. ಇಲ್ಲಿ ನಾಲ್ಕು ಮಾತ್ರೆಯ ಗಣಗಳು ನಾಲ್ಕು ಇರ್ತವೆ. ನಾಲ್ಕು ಮಾತ್ರೆಯ ನಾಲ್ಕು ಗಣ ಒಂದು ರೀತಿಯಾದರೆ, ಇನ್ನೊಂದರಲ್ಲಿ ಏನಾಗ್ತದೆ ಅಂದರೆ ಮೂರು ಮಾತ್ರೆ ಮತ್ತು 5 ಮಾತ್ರೆಯ ಎರಡೆರಡು ಗಣ ಇರ್ತದೆ. ಅಂದರೆ ಮೂರು ಮಾತ್ರೆಯ 2 ಗಣ, 5 ಮಾತ್ರೆಯ 2 ಗಣ ಇರ್ತದೆ. ಅದು ಮಂದಾಲೀನ ರಗಳೆಯ ಎರಡು ವಿಧ. ಅಂದರೆ 4 ಮಾತ್ರೆಯ 4 ಗಣ ಒಂದಿರ್ತದೆ, ಇನ್ನೊಂದು 3 ಮಾತ್ರೆ 5 ಮಾತ್ರೆ ಎರಡೆರಡು ಗಣ ಇರ್ತದೆ. ಈ ರೀತಿಯಾಗಿ ಇದ್ದರೆ ಅದನ್ನು ನಾವು ಮಂದಾಲೀನ ರಗಳೆ ಅಂತೇಳಿ ಕರಿತೀವಿ. ಅದನ್ನು ನಾವು ಪದ್ಯ ಮುಖಾಂತರ ನೋಡೋಣ. ಬಂದಂ ಬಂದಂ ದೇವರ ದೇವಂ, ಬಂದಂ ದೇವರ ಗಂಡಂ ದೇವಂ ಅಂತ ಹೇಳಿ ಒಂದು ಪದ್ಯ ಇದೆ. ಅಂದರೆ ಬಂದಂ ಬಂದಂ ದೇವರ ದೇವಂ, ಬಂದಂ ದೇವರ ಗಂಡಂ ದೇವಂ ಅಂತ ಹೇಳಿ ಪದ್ಯ ಬರ್ತದೆ. ಇಲ್ಲಿ ಬಂ ಗುರು ಆಗ್ತದೆ, ದಮ್ ಗುರು ಆಗ್ತದೆ. ಅಂದರೆ 2 2 4 ಆಯಿತು. ಬಂ ಮತ್ತೆ ಗುರು ಗುರು, ಮತ್ತೆ ದೇ ಗುರು ಆಗ್ತದೆ. ವಾ ವಾ ಅಷ್ಟೇ ಲಘು, ರ ಲಘು, ದೇ ಏ ದೀರ್ಘ ಸ್ವರ ಇದೆ, ಗುರು ಆಗ್ತದೆ. ವಂ ಗುರು ಆಗ್ತದೆ. ಇಲ್ಲಿ 4 ಮಾತ್ರೆ 4 ಗಣ ಬಂತು. ಇಲ್ಲೂ ಅಷ್ಟೇ ಬಂದಂ ಬಂದಾಗ ಗುರು ಗುರು ಆಯಿತು. ದೇವರ ಗುರು ಲಘು ಲಘು, ಗಂಡಂ ಅನುಸ್ವಾರ ಇದೆ ಎರಡಕ್ಕೂ ಕೂಡ, ಗುರು ಗುರು ಆಗ್ತದೆ. 4 ಆಯಿತು. ದೇ ಏನಾಗ್ತದೆ, ಗುರು ಆಗ್ತದೆ. ವಂ ಗುರು ಆಗ್ತದೆ. ಸೊ 4 ಮಾತ್ರೆ 4 ಗಣ ಇದ್ರೆ ಅದು ಮಂದಾಲೀನ ರಗಳೆಯ ಒಂದು ವಿಧ. ಇನ್ನೊಂದು ಹೇಳಿದೆ 3 ಮಾತ್ರೆಯ ಮತ್ತು 5 ಮಾತ್ರೆ ಎರಡೆರಡು ಗಣ ಇರುತ್ತೆ ಮಂದಾಲೀನ ರಗಳೆಯಲ್ಲಿ, ಅಂದರೆ ಪ್ರತಿಪಾದದಲ್ಲಿ ಅಂತ ನಾವು ನೋಡೋದಾದರೆ, ಇಲ್ಲಿ ಸುತ್ತಂ ಅಂತ ಇದೆ. ಸುತ್ತಂ ಅಂದಾಗ ಸೂ, ಇಲ್ಲಿ ಒತ್ತಕ್ಷರದ ಹಿಂದಿನ ಅಕ್ಷರ ಏನಾಗ್ತದೆ, ಗುರು ಆಗ್ತದೆ. ತಮ್ ತಮ್ ಅಂದಾಗ ಇಲ್ಲಿ ಏನಾಗ್ತದೆ, ಗುರು ಆಗ್ತದೆ. ಲುಮ್ ಪರಿವ ಅಂದರೆ ಲುಮ್ ಅನ್ನುವಂಥದ್ದು ಏನಾಗ್ತದೆ, ಗುರು ಆಗ್ತದೆ. ಪರಿವ ಇಲ್ಲಿ ಲಘು ಆಗ್ತದೆ. ರೀ ಲಘು ಆಗ್ತದೆ. ವಾ ಲಘು ಆಗ್ತದೆ. ಇಲ್ಲಿ ಸುತ್ತ ಇದೆ, ಸುತ್ತ ಲಘು ಆಗ್ತದೆ. ಸುತ್ತಮ್ಮಲ್ಲ, ಇಲ್ಲಿ ಸುತ್ತ ಅಂದಾಗ ಇದೇನಾಗುತ್ತೆ,
3 ಮಾತ್ರೆ ಆಯಿತು. ಲುಂ ಪರಿವ, ಲುಂ ಅಂದರೆ ಏನಾಯಿತು, ಗುರು ಆಯಿತು. ಪರಿವ ಅಂದಾಗ 5 ಅಕ್ಷರ ಆಯಿತು. ಜ ಲಘು, ರಿ ಲಘು, ಓ ಲಘು 3 ಮಾತ್ರೆ. ನಲ್ಗಳಿಂ ಅಂತ ಇದೆ, ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಆಗ್ತದೆ, ಲ ಲಘು ಆಗ್ತದೆ, ಲಿಂ ಗುರು ಆಗ್ತದೆ. ಅಂದರೆ ಸುತ್ತ ಲುಂಪರಿವ ಜರಿವೋ ನಲ್ಗಳಿಂ, ಎತ್ತ ಲುಂ ನಲಿವ ಪೋಸನ ವಿಲ್ಗಳಿಂ ಅಂತೇಳಿ ಪದ್ಯ ಇದೆ. ಇಲ್ಲಿ ಸುತ್ತ ಅನ್ನುವಂಥದ್ದು, ಸುತ್ತಂ ಅಂತ ಬರ್ಕೊಂಡಿದೆ. ಇಲ್ಲಿ ಸುತ್ತ ಅಂದಾಗ ಇಲ್ಲಿ 3, ಇಲ್ಲಿ 5, 3 5. ಮತ್ತೆ ನೋಡಿ, ಎತ್ತ ಲುಂ ನಲಿವ ಅಂತ ಇದೆ. ಎ ಒತ್ತಕ್ಷರದ ಹಿಂದಿನ ಅಕ್ಷರ ಲಘುವಾಗಿದ್ದರೂ ಗುರುವಾಗ್ತದೆ, ತ ಲಘುವಾಗ್ತದೆ, 3 ಅಕ್ಷರ ಆಯ್ತಂದ್ರೆ ಒಂದು ಗುಂಪಾಯಿತು. ಲುಂ ಗುರು, ನ ಲಿ ವ ಗುರು, ಲಘು ಲಘು ಲಘು, ಒಟ್ಟು 5 ಅಕ್ಷರ ಆಯಿತು. ಇಲ್ಲಿ ಪೋ ಇದೆ, ಲಘು, ಸ ಲಘು, ನ ಲಘು. ಇಲ್ಲಿ ವಿಲ್ಗಳಿಂ ಅಂತ ಇದೆ, ಲಾಗೆ ಗಾವತ್ತಿರೋದ್ರಿಂದ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಆಗ್ತದೆ, ಲಾ ಲಘು ಆಗ್ತದೆ, ಲಿಂ ಗುರು ಆಗ್ತದೆ. ನೋಡಿ ಇಲ್ಲಿ ಏನಾಯಿತು, 3 5 3 5 ಅಂದರೆ 3 ಮಾತ್ರೆಯ ಮತ್ತು 5 ಮಾತ್ರೆಯ 2 ಗಣ ಬಂತು. ಇದು ಮಂದಾನಿಲ ರಗಳೆ. ಅಂದರೆ ಮಂದಾನಿಲ ರಗಳೆಯಲ್ಲಿ ಏನಾಗ್ತದೆ ಅಂದರೆ 4 ಮಾತ್ರೆಯ 4 ಗಣಗಳಿರುವಂಥ ಒಂದು ಪದ್ಯ ಬರ್ತದೆ. ಇಲ್ಲ ಅಂದರೆ 5 ಮತ್ತು 3 ಅಥವಾ 3 ಮತ್ತು 5 ಮಾತ್ರೆಯ 2 ಗಣಗಳು ಇರ್ತದೆ. ಈ ರೀತಿಯಾಗಿ ಏನಾಗುತ್ತೆ, ಮಂದಾನಿಲ ರಗಳೆ ರಚನೆ ಆಗ್ತದೆ. ಇನ್ನು ಲಲಿತ ರಗಳೆಯನ್ನು ನಾವು ನೋಡ್ತಾ ಹೋಗೋದಾದ್ರೆ, ಲಲಿತ ರಗಳೆಯಲ್ಲಿ ಏನಾಗುತ್ತೆ ಅಂದರೆ 5 ಮಾತ್ರೆಯ 4 ಗಣಗಳು ಬರ್ತದೆ. 5 ಮಾತ್ರೆಯ 4 ಗಣಗಳಿರುವಂಥ ಒಂದು ಪದ್ಯವನ್ನು ನಾವು ಲಲಿತ ರಗಳೆ ಅಂತ ಕರಿತೀವಿ. ಇದರಲ್ಲಿ ಒಂದೇ ವಿಧ ಬರ್ತದೆ, 5 ಮಾತ್ರೆಯ 4 ಗಣ ಮಾತ್ರ ಇರ್ತದೆ. ಇಲ್ಲಿ ಯಾವ ರೀತಿ ರಚನೆ ಆಗ್ತದೆ ಲಲಿತ ರಗಳೆಯಲ್ಲಿ ಅಂತ ನಾವು ನೋಡುತ್ತಾ ಹೋಗೋಣ. ಸೊಂಪಿನಿಂ ಕಂಪಿಡುವ ಸಂಪಗೆಗಳಂ ಕೊಂಡು ಒಂಪೆಸೆವ ವಂಗೆದಗೆಯ ಹೂಗಳಂ ಕೊಂಡು ಅಂತೇಳಿ ಇದೆ. ಇನ್ನೊಂದು ಸರಿ ಓದ್ತೀನಿ. ಸೊಂಪಿನಿಂ ಕಂಪಿಡುವ ಸಂಪೆಗೆಗಳಂ ಕೊಂಡು ಒಂಪೆಸೆವ ವಂಗೆದಗೆಯ ಹೂಗಳಂ ಕಂಡು ಅಂತೇಳಿ ಪದ್ಯ ಇದೆ. ಇಲ್ಲಿ ಸೊಂಪಿನಿಂ ಅಂತ ಏನಿದೆ, ಸೊಂ ಅನ್ನುವಂಥದ್ದು ಗುರು ಆಗ್ತದೆ, ಪಿ ಅನ್ನುವಂಥದ್ದು ಲಘು ಆಗ್ತದೆ, ನಿಮ್ ಎನ್ನುವಂಥದ್ದು ಗುರು ಆಗ್ತದೆ. 5 ಮಾತ್ರೆ ಬಂತು. ಇಲ್ಲಿ ಕಮ್ ಅನ್ನುವಂಥದ್ದಿದೆ, ಗುರು ಆಗ್ತದೆ, ಪಿ ಅನ್ನುವಂಥದ್ದು ಲಘು ಆಗ್ತದೆ, ಡು ಅನ್ನುವಂಥದ್ದು ಲಘು ಆಗ್ತದೆ, ವಾ ಅನ್ನುವಂಥದ್ದು ಲಘು ಆಗ್ತದೆ. 5 ಮಾತ್ರೆ ಆಯಿತು. ಇನ್ನು ಸಂಪನ್ ಅಂದಾಗ ಗುರು ಆಗ್ತದೆ, ಪ ಅನ್ನುವಂಥದ್ದು ಲಘು ಆಗ್ತದೆ, ಗೆ ಅನ್ನುವಂಥದ್ದು ಲಘು ಆಗ್ತದೆ, ಗಾ ಅನ್ನುವಂಥದ್ದು ಲಘು ಆಗ್ತದೆ. 2 3 4 5 ಒಂದು ಗಣ ಆಯಿತು. ಲಂ ಏನಾಗುತ್ತೆ, ಗುರು ಆಗ್ತದೆ, ಕೊಂ ಗುರು ಆಗ್ತದೆ, ಡು ಲಘು ಆಗ್ತದೆ. 5 ಮಾತ್ರೆಯ 4 ಗಣ ಬಂತು. ಇನ್ನೊಂದು ಸಾಲಿದೆ ನೋಡೋಣ. ಓಂ ಗುರು ಆಗ್ತದೆ, ಪೇ ಲಘು, ಸೇ ಲಘು, ವಾ ಲಘು. 5 ಮಾತ್ರೆ ಆಯಿತು. ನೆಕ್ಸ್ಟ್ ವಂಗೆದ ಅಂದಾಗ ಇಲ್ಲಿ ಒಂ ಅಂದಾಗ ಗುರು ಆಗ್ತದೆ, ಗೆ ಗುರು ಆಗ್ತದೆ, ದ ಲಘು ಆಗ್ತದೆ. 2 2 4 1 5 5 ಗುಂಪಾಯಿತು. ಗೆ ಲಘು, ಯಾ ಲಘು, ಊ ಅಂದಾಗ ಗುರು ಆಗ್ತದೆ, ಗ ಲಘು. ಏನಾಯಿತು, 5 ಮಾತ್ರೆ ಆಯಿತು, ಒಂದು ಗುಂಪಾಯಿತು. ಲಂ ಏನಾಗುತ್ತೆ, ಗುರು ಆಗ್ತದೆ, ಕೊಂ ಗುರು ಆಗ್ತದೆ, ಡು ಲಘು ಆಗ್ತದೆ. ಈ ರೀತಿ 5 ಮಾತ್ರೆಯ 4 ಗಣಗಳಿದ್ರೆ ಅದನ್ನು ನಾವು ಲಲಿತ ರಗಳೆ ಅಂತೇಳಿ ಕರಿತೀವಿ. ಈ ರೀತಿಯಾಗಿ ರಗಳೆಗಳು ರಚನೆ ಆಗ್ತದೆ. ರಗಳೆ ಅಂದರೆ ಒಂದೇ ರೀತಿಯ ಛಂದಸ್ಸಿನ ಸಾಲುಗಳನ್ನು ಹೊಂದಿರುವಂಥ ಒಂದು ಪದ್ಯದ ಉದ್ದಕ್ಕೂ ಒಂದೇ ರೀತಿಯಾಗಿ ಇರ್ತದೆ. ಇಲ್ಲಿ 3 ವಿಧ: ಉತ್ಸಾಹ ರಗಳೆ, ಮಂದಾನಿಲ ರಗಳೆ, ಲಲಿತ ರಗಳೆ. ಉತ್ಸಾಹ ರಗಳೆ ಏನಾಗ್ತದೆ ಅಂದರೆ ಅದರಲ್ಲಿ 2 ವಿಧ ಬರುತ್ತೆ. 3 ಮಾತ್ರೆಯ 4 ಗಣ ಇರುವಂಥ ಒಂದು ವಿಧವಾದರೆ,
ಇನ್ನೊಂದು 3 ಮಾತ್ರೆಯ 3 ಗಣ ಜೊತೆಗೆ 1 ಗುರು ಇರ್ತದೆ. ಇನ್ನು ಮಂದ ನೀಲ ರಗಳೆಯಲ್ಲಿ ಏನಾಗುತ್ತೆ ಅಂದರೆ 4 ಮಾತ್ರೆಯ 4 ಗಣ, ಅಥವಾ ಇನ್ನೊಂದು ವಿಧ ಏನಾಗುತ್ತೆ 3 ಮತ್ತು 5 ಮಾತ್ರೆಯ 2 ಗಣ ಇರ್ತದೆ. ಇನ್ನು ಲಲಿತ ರಗಳೆಯಲ್ಲಿ ಒಂದೇ ವಿಧ ಇರುತ್ತೆ, 5 ಮಾತ್ರೆಯ 4 ಗಣ ಇರ್ತದೆ. ಇದಿಷ್ಟು ರಗಳೆಯ ಬಗ್ಗೆ ಆಯಿತು. ಮುಂದಿನ ತರಗತಿಯಲ್ಲಿ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಎಲ್ರಿಗೂ ಧನ್ಯವಾದಗಳು.